ನೋಡಿ ಮತ್ತಷ್ಟು ಅಪ್ಡೇಟ್ಸ್ ಇದೆ. ಭೀಕರ ಸ್ಫೋಟ, ನೂರಾರು ಕನಸು ಕೂಡ ಇಲ್ಲಿ ಚಿತ್ರ. ದೆಹಲಿ ಸ್ಫೋಟದ ಹಿಂದೆ ಬಾಂಗ್ಲಾ ಡಾಕ್ಟರ್ ಕೂಡ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೀವ ಉಳಿಸೋ ವೈದ್ಯರೇ ಉಗ್ರರಾಗಿದ್ದು ಹೇಗೆ? ಹಾಗಾದ್ರೆ ದೆಹಲಿ ಸ್ಫೋಟ ಸೂಸೈಡ್ ದಾಳಿನ ಅಥವಾ ಆಕಸ್ಮಿಕನ? I-20 ಕಾರ್ ಬೇಕಂತಲೇ ಉಗ್ರರು ಸ್ಫೋಟಿಸಿದ್ದಲ್ಲ. ಉಗ್ರರಿದ್ದಂತಹ ಭಯ ಎಡವಟ್ಟಿನಿಂದ ಬ್ಲಾಸ್ಟ್ ಆಗಿರುವಂತದ್ದು. ಸರಣಿ ಬಾಂಬ್ ಸ್ಫೋಟಕ್ಕೆ ಸಜ್ಜಾಗ್ತಾ ಇದ್ರು ಉಗ್ರರು. ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿದ್ರು, ಹೇಗೆ ಈ ಸ್ಫೋಟವನ್ನ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಡಾಕ್ಟರ್ ಉಮರ್ಗೆ ಭಯ ಶುರುವಾಗೋಗ್ಬಿಡುತ್ತೆ. ಎಲ್ಲರಿಗೂ ಕೂಡ ಎಲ್ಲೋ ನಾವು ತಗ್ಲಾಕೋಗ್ಬಿಡ್ತೀವಿ, ಗೊತ್ತಾಗ್ಬಿಡ್ತಾ ಇದೆ ಅಂತ ಹೇಳಿ. ಆವಾಗ ಇವನು ಸರಣಿ ಬಾಂಬ್ ಸ್ಫೋಟಕ್ಕೆ ಸಜ್ಜಾಗಿದ್ದ. ಆ ಒಂದು ಪೋಸ್ಟರ್ ವಿಧ್ವಂಸಕ ಕೃತ್ಯ ಬಯಲಾಗ್ಬಿಡುತ್ತೆ. ಜೈಶ್ ನಂಟಿದ್ಯಾ ಅಥವಾ ಟರ್ಕಿಯಲ್ಲೇ ಕೂತು ಸ್ಕೆಚ್ ಅನ್ನ ಹಾಕಿದ್ರ? ನೋಡಿ, ಟರ್ಕಿಯಲ್ಲೂ ಕೂಡ ಅಂತಂದ್ರೆ ಈ ಒಂದು ಸ್ಫೋಟಕ್ಕೆ ಟರ್ಕಿಯಿಂದಲೂ ಕೂಡ ಇಲ್ಲಿ ಸಂಬಂಧ ಇದೆ ಅಥವಾ ಈ ಒಂದು ಸ್ಫೋಟಕ್ಕೆ ಲಿಂಕ್ ಇದೆ ಅನ್ನುವಂಥದ್ದು ಒಂದು ಕಡೆ ಗೊತ್ತಾಗ್ತಾ ಇದೆ. NIA ತನಿಖೆಯಲ್ಲಿ ಸ್ಫೋಟಕ ಸತ್ಯಗಳು ಒಂದೊಂದೇ ನಿಜವಾಗ್ಲೂ ಕೂಡ ಬಯಲಾಗ್ತಾನೆ ಹೋಗ್ತಾ ಇದೆ. ಒಂದು ಕಡೆ ಟರ್ಕಿ ಇರ್ಬೋದು, ಮತ್ತೊಂದು ಕಡೆ ಯಾವುದು ಪುಲ್ವಾಮಾ ಇರ್ಬೋದು, ಮತ್ತೊಂದು ಕಡೆ ಬೇರೆ ಜಾಗ ಇರ್ಬೋದು. ಎಷ್ಟು ಜಾಗಗಳಲ್ಲಿ ಎಷ್ಟು ಜನ ಉಗ್ರರಿದ್ದಾರೆ, ಎಲ್ಲರೂ ಕೂಡ ಆಲ್ಮೋಸ್ಟ್ ಏನಾಗಿದ್ದಾರೆ ಅಂತಂದ್ರೆ ಇಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿದ್ದಾರೆ. ಏನು ಒಂದು ಸಂಘಟನೆನ ಮಾಡ್ಕೊಂಡಿರ್ತಾರೆ. ಯಾರು ಈಗಾಗಲೇ ನಾ ಹೇಳಿದೆ, ಆ ಒಂದು ಸಂಘಟನೆಯಲ್ಲಿ ಒಂದು ಲೀಡರ್ ಅಂತ ಇರ್ತಾಳೆ ಶಾಹೀನು. ತದನಂತರ ಅವಳ ಕೆಳಗೆ ಒಂದಷ್ಟು ಜನ ಟೀಮ್ ಇರ್ತಾರೆ ಕೆಲಸ ಮಾಡೋರು. ಈ ಒಂದು ಸಂಘಟನೆ ಕೇವಲ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವರೆಲ್ಲರೂ ಸ್ಪ್ರೆಡ್ ಆಗಿಬಿಟ್ಟಿರ್ತಾರೆ. ಸ್ಪ್ರೆಡ್ ಆಗಿ ಕೇವಲ ಇಲ್ಲೇ ಕೂತ್ಕೊಂಡು ಈ ಒಂದು ಪ್ಲಾನಿಂಗ್ ಮಾಡೋದು ಅಥವಾ ಈ ಒಂದು ಸಂಚನ ಇವ್ರು ಮಾಡೋದಿಲ್ಲ. ಬಹುಶಃ ಇವರು ಇಲ್ಲೇ ಕೂತ್ಕೊಂಡು ಎಲ್ಲವೂ ಕೂಡ ಡಿಸೈಡ್ ಮಾಡೋದಿಲ್ಲ. ಕಾರಣ ಏನು ಅಂತಂದ್ರೆ ಬೇರೆ ಬೇರೆ ಜಾಗದಲ್ಲೂ ಕೂತ್ಕೊಂಡು ಮಾಡಿರ್ತಾರೆ. ಹಾಗಾಗಿ ನಮ್ಮ ಭಾರತದ ದೆಹಲಿಯಲ್ಲಿ ಆದಂತ ಈ ಒಂದು ಸ್ಫೋಟ ಇದೆಯಲ್ಲ, ಇದು ಟರ್ಕಿಯಲ್ಲೇ ಕೂತ್ಕೊಂಡು ಏನಾದ್ರೂ ಸ್ಕೆಚ್ ಹಾಕಿದ್ರ? ಕಾರಣ ಈಗಾಗಲೇ ಟರ್ಕಿಯ ಒಬ್ಬ ವೈದ್ಯ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ, ಬಾಂಗ್ಲಾದೇಶದ ಒಬ್ಬ ಡಾಕ್ಟರ್ ಕೂಡ ಭಾಗಿಯಾಗಿದ್ದಾನೆ ಅನ್ನುವಂಥದ್ದು ಇಲ್ಲಿ ಈಗಾಗಲೇ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗಾಗಲೇ ನಾ ಹೇಳಿದೆ, ಕಾಂಗ್ರೆಸ್ ನಾಯಕರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಡಾಕ್ಟರ್ಸ್ ಯಾಕೆ ಇದರಲ್ಲಿ ಭಾಗಿಯಾಗ್ತಿದ್ದಾರೆ? ಕಾರಣ ಏನು ಅಂತಂದ್ರೆ ಇದೊಂದು ಡಾಕ್ಟರ್ಸ್ ವಿಶ್ವವಿದ್ಯಾಲಯ ಇರುತ್ತೆ, ಆ ಒಂದು ಸಂಸ್ಥೆ ಏನಿರುತ್ತಲ್ಲ ಅದರಲ್ಲಿ ಡಾಕ್ಟರ್ ಶಾಹೀನ್ ಅನ್ನೋಳು ಇರ್ತಾಳೆ. ತದನಂತರ ಈಕೆಯ ಜೂನಿಯರ್ಸ್ ಯಾರೆಲ್ಲ ಡಾಕ್ಟರ್ಸ್ ಅಂತ ಬರ್ತಾರಲ್ಲ, ಅಲ್ಲಿಂದ ಇವಳು ಬ್ರೇನ್ ವಾಶ್ ಮಾಡಿಕೊಂಡು ಅವ್ರಿಗೂ ಕೂಡ ಅದೇ ದಾರಿಗೆ ಎಳ್ಕೊಂಡು ಹೋಗ್ಬಿಡ್ತಾಳೆ. ಒಂದೊಂದಾಗೆ ಅದರಲ್ಲೇ ಡಾಕ್ಟರ್ ಉಮರ್ ಕೂಡ ಒಬ್ಬನಾಗಿರ್ತಾನೆ. ಜೀವ ಉಳಿಸೋ ವೈದ್ಯರೇ ಉಗ್ರರಾಗ್ಬಿಟ್ರ ಅನ್ನುವಂಥ ಪ್ರಶ್ನೆಯಲ್ಲಿ ನಿಜವಾಗ್ಲೂ ಕೂಡ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಇವರಿಗೆಲ್ಲ ವೈದ್ಯರು ಅಂತ ಹೇಳೋದಕ್ಕೂ ಕೂಡ ನಾಚಿಕೆ ಬರುತ್ತೆ. ಇವರಿಗೆಲ್ಲ ವೈದ್ಯರು ಅಥವಾ ಡಾಕ್ಟರ್ಸ್ ಅಂತ ಹೇಳೋದಕ್ಕೂ ಮನಸ್ಸಾಗೋದಿಲ್ಲ, ಅದಕ್ಕೆ ಲಾಯಕೇ ಇಲ್ಲ ಇವರೆಲ್ಲ. ನಿಜವಾಗ್ಲೂ ಕೂಡ ಪ್ರೊಫೆಷನಲಿ ವೈದ್ಯರು, ಡಾಕ್ಟರ್ಸು ಅಥವಾ ಒಬ್ಬ ಮನುಷ್ಯನನ್ನ ಪ್ರಾಣ ಉಳಿಸೋದು ಅಥವಾ ಅವರಿಗೆ ಜೀವವನ್ನ ಕೊಡುವಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅವನು ವೈದ್ಯ ಅಂತ ಹೇಳ್ತಾರೆ ದೇವರಾದ ಮೇಲೆ. ಆದ್ರೆ ಇಲ್ಲಿ ಇವರೇ ಪ್ರಾಣ ತೆಗಿತಾ ಇದ್ದಾರೆ, ಇವರೇ ಉಗ್ರರಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಇವ್ರಿಗೆ ಡಾಕ್ಟರ್ಸ್ ಅಂತ ಹೇಳಕ್ಕೆ ಅಥವಾ ವೈದ್ಯರೇ ಅಂತ ಹೇಳಕ್ಕೆ ನಿಜವಾಗ್ಲೂ ನಮಗೆ ನಾಚಿಕೆ ಆಗುತ್ತೆ. ಅಂತಹ ಕಚ್ಚಡ ಮನಸ್ಥಿತಿಗಳು ಇವ್ರದೆಲ್ಲ. ದಿಲ್ಲಿ ಸ್ಫೋಟ ಸೂಸೈಡ ಅಥವಾ ಏನಾದ್ರೂ ಬೇಕಂತ ಮಾಡಿದ ಅನ್ನುವಂಥ ಪ್ರಶ್ನೆ ಈಗಾಗಲೇ ಮೂಡ್ತಾ ಇತ್ತು. ಇದರಲ್ಲಿ ಈಗಾಗಲೇ ಪೊಲೀಸರು ಅಂದ್ರೆ ದಿಲ್ಲಿ ಪೊಲೀಸರು ಒಂದಷ್ಟು ಮಾಹಿತಿಯನ್ನ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. I-20 ಕಾರು ಬೇಕಂತಲೇ ಉಗ್ರರು ಸ್ಫೋಟಿಸಿದಲ್ಲ. ಕಾರಣ ಏನು ಅಂತಂದ್ರೆ ಈ ತನಿಖೆ ಗೊತ್ತಾಗ್ಬಿಟ್ಟಿತ್ತು. ಯಾರಿಗೆ? ಡಾಕ್ಟರ್ ಉಮರ್ಗೆ ಎಲ್ಲಾ ಮಾಹಿತಿ ಸಿಕ್ಬಿಟ್ಟಿತ್ತು. ಎಲ್ಲೋ ಮುಂದಿನ ದಿನಗಳಲ್ಲಿ ನಾವು ತಗ್ಲಾಕೊಳ್ತೀವಿ ಅಥವಾ ಒಂದೊಂದು ಯಾವಾಗ ಆ ಒಂದು ಇಬ್ರು ಉಗ್ರರು ಅರೆಸ್ಟ್ ಆಗ್ತಾರಲ್ಲ, ಆ ಸಂದರ್ಭದಲ್ಲಿ ಡಾಕ್ಟರ್ ಉಮರ್ಗೆ ಸ್ವಲ್ಪ ಅನುಮಾನ ಬರುತ್ತೆ. ಹೌದು, ಏನಾಯ್ತು, ಇದು ಏನಾಗ್ತಾ ಇದೆ? ನಿಜವಾಗ್ಲೂ ಕೂಡ ಆ ಒಂದು ಪೋಸ್ಟರು ವಿಧ್ವಂಸಕ ಕೃತ್ಯ ಬಯಲು ಮಾಡ್ಬಿಡ್ತು. ಆ ಒಂದು ಪೋಸ್ಟರ್ ಅನ್ನ ಗಮನಿಸಿರುವಂತಹ ಪೊಲೀಸರು ಆ ಪೋಸ್ಟರ್ ಹಿಂದೆ ಫಾಲೋ ಮಾಡಿದಾಗ ಮತ್ತಷ್ಟು ಇಬ್ರು ಡಾಕ್ಟರ್ಸ್ನ, ಮತ್ತಷ್ಟು ಇಬ್ರು ವೈದ್ಯರನ್ನ ಅಥವಾ ಉಗ್ರರನ್ನ ಇವರು ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿ ಯಾವಾಗ ಈ ಒಂದು ತನಿಖೆ ನಡೆಸ್ತಾರಲ್ಲ, ಆ ಸಂದರ್ಭದಲ್ಲಿ ಒಂದು ವಿಚಾರ ಗೊತ್ತಾಗುತ್ತೆ. ಹೌದು, ಇದು ಕೇವಲ ಸಣ್ಣ ಪುಟ್ಟ ವಿಚಾರ ಅಲ್ಲ, ಇದರಲ್ಲಿ ತುಂಬಾ ಜನ ಭಾಗಿಯಾಗಿದ್ದಾರೆ, ತುಂಬಾ ಜನ ಡಾಕ್ಟರ್ಸ್ ಕೂಡ ಇದರಲ್ಲಿದ್ದಾರೆ, ತುಂಬಾ ಜನ ಉಗ್ರರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಇವ್ರಿಗೆ ಒಂದೊಂದೇ ಸಿಗ್ತಾ ಹೋಗುತ್ತೆ. ತದನಂತರ ಜೈಶ್ ನಂಟೆ ಇರ್ಬೋದು, ಟರ್ಕಿ ನಂಟೆ ಇರ್ಬೋದು, ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, NIAಗೆ ಒಂದಷ್ಟು ಸ್ಫೋಟಕ ಸತ್ಯ ಎಲ್ಲವೂ ಕೂಡ ಸಿಗ್ತಾ ಇದೆ. ಅಕ್ಟೋಬರ್ 29ಕ್ಕೆ ಸೋನು ಬಳಿ ಡಾಕ್ಟರ್ ಉಮರ್ನಿಂದ ಕಾರು ಖರೀದಿ ಮಾಡಿರ್ತಾರೆ. ಅದೇ ದಿನ I-20 ಕಾರಿಗೆ ಎಮಿಷನ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ಅಕ್ಟೋಬರ್ 21ರ ಸಂಜೆ ಅಲ್ಫಲಾ ವಿವಿಗೆ ಕಾರ್ ತಗೊಂಡು ಹೋಗಿರ್ತಾನೆ. ಡಾಕ್ಟರ್ ಮುಜಮಿಲ್ ಶಕೀಲ್ ಸ್ವಿಫ್ಟ್ ಡಿಸೈರ್ ಆಗಿರುವಂತಹ
i20 ಕಾರ್ ಕೂಡ ಅಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ. ಅಕ್ಟೋಬರ್ 29ರಿಂದ ನವೆಂಬರ್ 10ರವರೆಗೂ ಕೂಡ ಫರೀದಾಬಾದ್ ವಿವಿಯಲ್ಲೇ ಈ ಒಂದು i20 ಕಾರ್ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. 12 ದಿನಗಳಲ್ಲಿ ಹಂತವಾಗಿ i20 ಕಾರ್ಗೆ ಸ್ಫೋಟಗಳು ಶಿಫ್ಟ್ ಆಗ್ತಾ ಹೋಗುತ್ತೆ. ನವೆಂಬರ್ 10ರ ಬೆಳಿಗ್ಗೆ NIA ಹಾಗೂ ATS ನಿಂದ ಮೆಗಾ ಆಪರೇಷನ್ ಆರಂಭ ಆಗ್ಬಿಡುತ್ತೆ. ಯಾವಾಗ ಈ ಒಂದು ಮೆಗಾ ಆಪರೇಷನ್ ಆರಂಭ ಆಗುತ್ತೋ ಆ ಸಂದರ್ಭದಲ್ಲಿ ಇವರ ಕರ್ಮಕಾಂಡ ಎಲ್ಲವೂ ಗೊತ್ತಾಗುತ್ತೆ. ಜಮ್ಮು ಕಾಶ್ಮೀರ್ ಹಾಗೂ ಹರಿಯಾಣದಲ್ಲಿ 3 ವೈದ್ಯರ ಬಂಧನ ಈಗಾಗಲೇ ಖಚಿತ ಆಗಿರುವಂತದ್ದು. ಡಾಕ್ಟರ್ ಉಮರ್ ಆಪ್ತ ಸಹಾಯಕ ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಕೂಡ ಈಗಾಗಲೇ ಅರೆಸ್ಟ್ ಆಗ್ಬಿಟ್ಟಿದ್ದಾನೆ. ತದನಂತರ ಡಾಕ್ಟರ್ ಶಾಹೀನ್ ಅಂತೂ ಈಗಾಗಲೇ ಹೇಳಿದ್ದೀನಿ ಈಕೆಯ ಕರ್ಮ ಏನು ಅಂತೇಳಿ. ಡಾಕ್ಟರ್ ಆದಿಲ್ ಅಹ್ಮದ್ ಕೂಡ ತದನಂತರ ಅರೆಸ್ಟ್ ಆಗ್ಬಿಡ್ತಾರೆ. ಇಷ್ಟೂ ಜನ ಇಲ್ಲಿ ಅರೆಸ್ಟ್ ಆಗ್ತಾರೆ. ತದನಂತರ ಬಂಧಿತರಿಂದ ಸುಮಾರು 2900 kg ಸ್ಫೋಟಕ ಹಾಗೂ AK-57 ಸೇರಿ ಶಸ್ತ್ರಾಸ್ತ್ರಗಳು ಕೂಡ ಇಲ್ಲಿ ಪೊಲೀಸರು ಸೀಸ್ ಮಾಡ್ಕೋತಾರೆ. ತಕ್ಷಣ ಅಲರ್ಟ್ ಆಗಿರುವಂತಹ ಉಗ್ರ ಉಮರ್ ಕೂಡ ಸ್ಫೋಟಕ ಬಿದ್ದಂತಹ i20 ಕಾರನ್ನ ಅಲ್ಲಿಂದ ತಗೊಂಡು ಫರಾರಿ ಆಗ್ಬಿಡ್ತಾನೆ. ನವೆಂಬರ್ 10ರ ಬೆಳಗ್ಗೆ 3 ಬಂಧನ ಆಗುತ್ತೆ. ಮಧ್ಯಾಹ್ನ ಫರಾರಿ, ಸಂಜೆ ಕಾರು ಬ್ಲಾಸ್ಟ್ ಆಗ್ಬಿಡುತ್ತೆ. ನೋಡಿ, ಇಷ್ಟೆಲ್ಲವೂ ಕೂಡ ಸಿಂಪಲ್ ಆಗಿ ಎಷ್ಟು ಕ್ಲೀನ್ ಆಗಿ NIA ಅವರು ಮಾಹಿತಿಯನ್ನ ಕೊಟ್ಬಿಟ್ಟಿದ್ದಾರೆ. ಹೇಗೆಲ್ಲ ಇವರು ಪ್ಲಾನಿಂಗ್ ಮಾಡಿದ್ರು. ಇಲ್ಲಿ ಒಂದು ವಿಚಾರ ನಾವು ಕ್ಲಿಯರ್ ಆಗಿ ಹೇಳ್ಬೋದು, ಹಂತವಾಗಿ ಇವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಇದು ಆಕ್ಚುಲಿ ಸಣ್ಣ ಪುಟ್ಟ ಸ್ಫೋಟ ಅಂತ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಇದು ಕೇವಲ ಸಣ್ಣ ಪುಟ್ಟ ವಿಚಾರವನ್ನ ಇವರು ಇಟ್ಕೊಂಡು ಮಾಡ್ತಾ ಇರಲಿಲ್ಲ. ಇವರು ಬೇರೆ ಬೇರೆ ಭಾಗಗಳಲ್ಲೂ ಕೂಡ, ಅಂದ್ರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಇವರು ಒಂದಷ್ಟು ಸ್ಕೆಚ್ ಹಾಕೊಂಡಿದ್ರು, ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಇನ್ನು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡಬೇಕು, ಇನ್ನು ದೊಡ್ಡ ಮಟ್ಟದಲ್ಲಿ ಒಂದು ಬ್ಲಾಸ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ದಿನ ಆ ಒಂದು ಸ್ಫೋಟ ಅಥವಾ RDX ಏನಿದೆಯಲ್ಲ ಅದನ್ನ ಇವರು ಒಂದು i20 ಕಾರಲ್ಲೇ ಏನು ಶಿಫ್ಟ್ ಮಾಡ್ತಾ ಇರ್ತಾರೆ, ಸಾಗಿಸ್ತಾ ಇರ್ತಾರೆ. ಪ್ರತಿ ದಿನವೂ ಕೂಡ ಅದನ್ನ ಸಾಗಣೆ ಮಾಡುವಂತ ಕೆಲಸ ಅವರು ಮಾಡ್ತಾ ಇರ್ತಾರೆ. ಆದ್ರೆ ಯಾವಾಗ ಜಮ್ಮು ಕಾಶ್ಮೀರ್ ಹರಿಯಾಣದಲ್ಲಿ 3 ಅರೆಸ್ಟ್ ಆಗ್ಬಿಡ್ತಾರಲ್ಲ ಉಗ್ರರು, ಆ ಒಂದು ಪೋಸ್ಟರ್ ಇಂದ ವೈದ್ಯರು ಅರೆಸ್ಟ್ ಆಗ್ಬಿಡ್ತಾರೆ. ಉಗ್ರರು ವೈದ್ಯರಂತ ಇವ್ರಿಗೆ ಹೇಳಬಾರ್ದು ಬಿಡಿ. ಹರಿಯಾಣದಲ್ಲಿ 3ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಯಾರು? NIA ಇವರು. ತದನಂತರ ಇಲ್ಲಿ ಏನ್ ಗೊತ್ತಾಗುತ್ತೆ, ಡಾಕ್ಟರ್ ಉಮರ್ಗೂ ಗೊತ್ತಾಗ್ಬಿಡುತ್ತೆ, ಹೌದು ಇಲ್ಲಿ ಇಷ್ಟು ಜನ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ, ಇನ್ನು ನಾನೇನಾದ್ರೂ ತಗ್ಲಾಕೊಂಡ್ಬಿಟ್ರೆ ನನ್ನ ಕತೆ ಏನು ಅಂತ ಹೇಳಿ. ಇಲ್ಲಿ ಸಹಾಯಕ ಡಾಕ್ಟರ್ ಮುಜಮಿಲ್ ಶಕೀಲ್ ಏನಿರ್ತಾನಲ್ಲ ಇವನು ಕೂಡ ಅರೆಸ್ಟ್ ಆಗ್ಬಿಟ್ಟಿರ್ತಾನೆ. ಯಾರು? ಇವನು ಉಮರ್ಗೆ ತುಂಬಾ ಕ್ಲೋಸ್ ಆಗಿರ್ತಾನೆ, ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಡಾಕ್ಟರ್ ಉಮರ್ಗೆ ಮುಜಮಿಲ್ ಶಕೀಲ್ ಅನ್ನೋನು ತುಂಬಾ ಜೊತೆ ಕ್ಲೋಸ್ ಆಗಿರ್ತಾನೆ. ತದನಂತರ ಎಲ್ಲ ಮಾಹಿತಿ ಇವನಿಗೆ ಸಿಕ್ಬಿಡುತ್ತೆ, ಇವರು ಕೂಡ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಅವಾಗ ಇವನು ಏನ್ ಮಾಡ್ತಾನೆ, ಅಲ್ಲಿಂದ ತಾನೇ ಹೋಗಿ ಆ ಒಂದು ಸ್ಫೋಟವನ್ನ ಮಾಡ್ತಾನೆ. ಸಂಜೆ 7 ಗಂಟೆಗೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ. ಸ್ಫೋಟಗೊಂಡ i20 ಕಾರಿನಲ್ಲಿದ್ದು ಉಗ್ರ ಡಾಕ್ಟರ್ ಉಮರ್. ಕಾರಿನಲ್ಲಿ ಉಗ್ರ ಡಾಕ್ಟರ್ ಉಮರ್ ಮೃತಪಟ್ಟಿರುವುದು ಕೂಡ ಇದೀಗ ದೃಢ ಆಗಿದೆ. ಉಮರ್ ದೇಹದ DNA ತಾಯಿಯ DNA ಮ್ಯಾಚ್ ಆಗ್ಬಿಟ್ಟಿದೆ. DNA ಪರೀಕ್ಷೆಯಲ್ಲಿ ಡಾಕ್ಟರ್ ಉಮರ್ ಶವ ಅಂತ ಹೇಳಿ ಇದು ಪೊಲೀಸರು ಕನ್ಫರ್ಮ್ ಮಾಡ್ತಿದ್ದಾರೆ. ಮೂಳೆಗಳು, ಹಲ್ಲುಗಳ DNA ಮಾದರಿ ಜೊತೆಗೆ ಇಲ್ಲಿ ಹೋಲಿಕೆ ಮಾಡಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ವಿಚಾರ ಗೊತ್ತಾಗ್ತಾ ಇರುವಂತದ್ದು, ಮೊದಲನೇದಾಗಿ ಈ ಒಂದು ಡಾಕ್ಟರ್ ಉಮರ್ ಯಾವಾಗ ಕಾರನ್ನ ಡ್ರೈವ್ ಮಾಡ್ತಿರ್ತಾನೋ ಆವಾಗ ನಾನು ಬ್ಲಾಸ್ಟ್ ಆಗ್ತೀನಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳಿ ಅವನಿಗೆ ಗೊತ್ತಿತ್ತು. ಈ ಒಂದು ಸ್ಫೋಟ ಆಗುತ್ತೆ ಅಂತ ಹೇಳಿ ಅವನಿಗೆ ಗೊತ್ತಿತ್ತು. ಎಲ್ಲವೂ ಕೂಡ ಗೊತ್ತಿದ್ದು ಈತನೇ ಈ ಒಂದು ಕೆಲಸವನ್ನ ಮಾಡಿರುವಂತದ್ದು. ಕಾರಣ ಏನು ಅಂತಂದ್ರೆ ಇವನು ತಗ್ಲಾಕೊತಾನೆ ಅದು ಇದು ಅಂತ ಹೇಳಿ ಇವನಿಗೆಲ್ಲ ಆಲ್ರೆಡಿ ಕನ್ಫರ್ಮೇಶನ್ ಸಿಕ್ಬಿಟ್ಟಿತ್ತು. ಅಕಸ್ಮಾತ್ ಏನಾದ್ರೂ ಇವನು ತಗ್ಲಾಕೊಳ್ತಾನೆ ಅಥವಾ ಪೊಲೀಸರು ಬಂದು ಇವನ್ ಏನಾದ್ರೂ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಕರ್ಮಕಾಂಡ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ಕೂಡ ಪೊಲೀಸರು ಸುಮ್ಮನೆ ಒಂದೇ ಸಲ ಎಲ್ಲ ಮಾಹಿತಿಯನ್ನ ತಗೊಳ್ಳೋದಿಲ್ಲ ಅಥವಾ ಒಂದೇ ಸಲ ಸಾಯಿಸ್ಬಿಡಲ್ಲ. ಇವ್ರನ್ನ ಎನ್ಕೌಂಟರ್ ಮಾಡಿ ಪ್ರತಿಯೊಂದು ಕೂಡ ವಿಚಾರಣೆ ಮಾಡ್ತಾರೆ. ಪ್ರತಿಯೊಂದು ಅಕಸ್ಮಾತ್ ಒಳ್ಳೆ ಮಾತಲ್ಲೂ ಕೇಳ್ತಾರೆ, ಒಳ್ಳೆ ಮಾತಲ್ಲಿ ಇವನು ಬಾಯ್ ಬಿಟ್ಟಿಲ್ಲ ಅಂತ ಹೇಳಿ ತೆಗೆದು ಯಾವಾಗ ಬಿಡ್ತಾರಲ್ಲ ಅವಾಗ ಒಂದೊಂದೇ ಸತ್ಯ ಇವರು ಬಾಯ್ ಬಿಡ್ತಾ ಹೋಗ್ತಾರೆ. ಅಷ್ಟೆಲ್ಲ ಟಾರ್ಚರೇ ಬೇಡ, ಮೊದಲನೇದಾಗಿ ಸುಮ್ಮನೆ ಇಲ್ಲೇ ಬ್ಲಾಸ್ಟ್ ಮಾಡ್ಕೊಂಬಿಡೋಣ, ಅಟ್ಲೀಸ್ಟ್ ಎಷ್ಟು ಜನ ಆಗ್ತಾರೋ ಅಷ್ಟಾದ್ರೂ ಸಾಯ್ಲಿ ಅಂತ ಹೇಳಿ ಇವನ ಮನಸ್ಸಲ್ಲಿ ಬಹುಶಃ ಇತ್ತು ಅನ್ಸುತ್ತೆ. ಅಂತಹ ಒಂದು ಮನಸ್ಥಿತಿ ಹೊಂದಿರೋ ಅಂತವ್ರು ಇವರೆಲ್ಲ ಉಗ್ರರು. ತದನಂತರ ಡಾಕ್ಟರ್ ಉಮರ್ ಏನ್ ಮಾಡ್ತಾನೆ, ಅದೇ ಕಾರಿನಲ್ಲಿ ಹೋಗ್ಬಿಟ್ಟು ಸ್ಫೋಟ ಮಾಡ್ತಾನೆ. ತದನಂತರ ಈ ಒಂದು ಬಾಡಿ ಪಾರ್ಟ್ಸ್ ಎಲ್ಲವೂ ಕೂಡ ಛಿದ್ರ ಆಗಿ ಎಲ್ಲವೂ ಕೂಡ ಪೀಸ್ ಹಾಗೆ 1 ಕಿಲೋಮೀಟರ್ ದೂರ ಎಗರಿರುತ್ತೆ ಅಂತ ಹೇಳಿ ಪೊಲೀಸರು ಅವತ್ತೇ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಕನ್ಫರ್ಮ್ ಆಗಿರಲ್ಲ. ಕಾರಣ ಏನು ಅಂತಂದ್ರೆ ಒಂದು ಕಡೆ CCTV ದೃಶ್ಯಗಳಲ್ಲಿ ನೋಡಿರ್ತಾರೆ, ಡಾಕ್ಟರ್ ಉಮರೇ ಫೇಸ್ಗೆ ಕ್ಲೀನ್ ಆಗಿ ಮಾಸ್ಕ್ ಹಾಕೊಂಡು ಎಲ್ಲವೂ ಕೂಡ ಫೇಸ್ ಕವರ್ ಮಾಡಿಕೊಂಡು ಈ ಕಾರನ್ನ ಡ್ರೈವ್ ಮಾಡ್ತಿರ್ತಾನೆ ಅನ್ನೋಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಅಕಸ್ಮಾತ್ ಡಾಕ್ಟರ್ ಉಮರೇ ಈ ಕಾರಲ್ಲಿ ಇದ್ದ ಅಂತಂದ್ರೆ ನಿಜವಾಗ್ಲೂ ಅವ್ನು ಬದುಕಿದಾನ ಅಥವಾ ಮೃತಪಟ್ಟಿದಾನ ಅನ್ನುವಂಥ ಒಂದು ಅನುಮಾನ ಇತ್ತು. ಅವಾಗ ಏನ್ ಮಾಡ್ತಾರೆ, ಈತನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಗೆ ಹೋಗ್ತಾರೆ.
NIA ಪೊಲೀಸವರು, ದೆಹಲಿ ಪೊಲೀಸವರು ಡಾಕ್ಟರ್ ಉಮರ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೋಗಿದ್ದಾಗ ಆತನ ತಾಯಿ ಪರಿಚಯ ಆಗ್ತಾರೆ. ತಾಯಿನ ಹಿಡ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಹೌದು, ನಿಮ್ಮ ಮಗ ಎಲ್ಲಿ ಹೋಗ್ತಿದ್ದ, ಏನ್ ಮಾಡ್ತಿದ್ದ, ಎಷ್ಟು ವರ್ಷದಿಂದ ಇಲ್ಲಿ ಬಂದಿದ್ದ, ಈ ಹಿಂದೆ ಎಲ್ಲಿದ್ದ, ನಿಜವಾಗ್ಲೂ ಕೂಡ ಇವನು ವೈದ್ಯನೇನಾ ಅಥವಾ ಏನ್ ಕೆಲಸ ಮಾಡ್ತಿದ್ದ, ಯಾರ ಜೊತೆ ಸಂಪರ್ಕ ಹೊಂದಿದ್ದ, ಸಾವಿರಾರು ಪ್ರಶ್ನೆಗಳನ್ನ ಅವರ ತಾಯಿಗೂ ಕೂಡ ಕೇಳ್ತಾರೆ. ತದನಂತರ ಆ ಒಂದು ಪೀಸ್ಗಳೇನು ಸಿಕ್ಕಿರುತ್ತೆ, ಆ ಮೃತದೇಹದ ಶವದ ಒಂದು ಪೀಸ್ಗಳೇನು ಸಿಕ್ಕಿರುತ್ತಲ್ಲ, ಅದೆಲ್ಲವೂ ಕೂಡ FSLಗೆ ಕಳಿಸ್ತಾರೆ. FSLಗೆ ಕಳಿಸಿದಾಗ ಇಲ್ಲಿ DNA ಕೂಡ ಮ್ಯಾಚ್ ಆಗ್ಬಿಡುತ್ತೆ. ಮೂಳೆಗಳು, ಹಲ್ಲುಗಳ DNA ಮಾದರಿ ಕೂಡ ಎಲ್ಲವೂ ಕೂಡ ಇಲ್ಲಿ ಹೋಲಿಕೆ ಆಗ್ಬಿಡುತ್ತೆ. ನೋಡಿ, ಭೀಕರ ಸ್ಫೋಟದಲ್ಲಿ ಗಾಯಗೊಂಡವರಿಗೆ ನರಕ ಯಾತನೆ. ಇಲ್ಲಿ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಮುಗಿಲೆತ್ತರಕ್ಕೆ ಚಿಮ್ಮಿದ ರಕ್ತ, ವಾಹನಗಳು ಛಿದ್ರ ಛಿದ್ರ ಆಗಿತ್ತು, ತುಂಡು ತುಂಡಾಗಿ ಬಿದ್ದಿತ್ತು ದೇಹಗಳು. 12 ಜನ ಬಲಿ, 20ಕ್ಕೂ ಹೆಚ್ಚು ಜನ ಜೀವನ್ಮರಣ ಹೋರಾಟದಲ್ಲೇ ಇದ್ದಾರೆ ಈಗಲೂ ಕೂಡ. ಭೀಕರ ಸ್ಫೋಟದಲ್ಲಿ ಏನ್ ಗಾಯಗೊಂಡಿದಾರಲ್ಲ ಅಂತವರ ಜೀವನ ಇದೀಗ ನರಕ ಯಾತನೆ ಆಗ್ಬಿಟ್ಟಿದೆ. ಬ್ಲಾಸ್ಟ್ ಆಗ್ತಾ ಇದ್ದಂತೆ ಮುಗಿಲೆತ್ತರಕ್ಕೆ ಎಗರಿದೆ ಆ ಒಂದು ರಕ್ತ. ನಿಜವಾಗ್ಲೂ ಕೂಡ ಆ ಪರಿಸ್ಥಿತಿ ನಾವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಅಥವಾ ಆ ಒಂದು